ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮಮ್ಮ ಮಾಡಿರುವಂತಹ MTR ಗುಲಾಬ್ ಜಾಮೂನ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನಾವಿಲ್ಲಿ 1 ಪ್ಯಾಕೆಟ್ ಆಗುವಷ್ಟು MTR ಗುಲಾಬ್ ಜಾಮೂನ್ ಪೌಡ್ರನ್ನ ತಗೊಂಡಿದ್ದೀವಿ. ಮೀನ್ಸ್ ಅದು 175 ಗ್ರಾಮ್ ಅಷ್ಟಿದೆ. ಇದನ್ನು ಯಾವುದೇ ಲಮ್ಸ್ ಇಲ್ಲದೆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು 1 ಗ್ಲಾಸ್ ಅಳತೆಯಷ್ಟು ನಾವು ಹಾಲು ಹಾಕ್ಕೋಬೇಕು. ಆ ಗ್ಲಾಸ್ ಅಳತೆಯಷ್ಟು ನಾವು ಹಾಲು ಹಾಕ್ಕೊಂಡ್ರೆ ಕರೆಕ್ಟ್ ಮೆಷರ್ಮೆಂಟ್ಸ್ ನಮಗೆ ಸಿಗುತ್ತೆ. ಸೊ ಇದು ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಹಾಕಿ ಬಿಡಬೇಕು. ಸೊ ಅನದರ್ ಬೌಲ್ ತಗೊಂಡು ನಾವು ಒಂದು ದೊಡ್ಡ ಗ್ಲಾಸಷ್ಟು ಸಕ್ಕರೆ ಹಾಕ್ಕೋಬೇಕು. ಅದಕ್ಕೆ ಮತ್ತೆ ಅರ್ಧ ಗ್ಲಾಸ್ ಸಕ್ಕರೆ ಹಾಕ್ಕೋಬೇಕು. ಟೋಟಲಿ 1.5 ಗ್ಲಾಸ್ ಸಕ್ಕರೆ ಹಾಕ್ಕೋಬೇಕು. ಅದೇ ಗ್ಲಾಸ್ ಅಳತೆಗೆ ನಾವು 2 ಗ್ಲಾಸ್ ನೀರು ಹಾಕ್ಕೋಬೇಕು. ತೀರಾ ನೀರು ಹಾಕ್ಕೊಬಿಟ್ರೆ ಅದು ಪಾಕ ತುಂಬ ತೆಳು ಆಗಿಬಿಡುತ್ತೆ. ಸೊ ಕರೆಕ್ಟಾಗಿ 1.5 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೋಬೇಕು. 2 ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀವಿ. ಏಲಕ್ಕಿ ಹಾಕೋದ್ರಿಂದ ಅದೊಂದು ಗುಡ್ ಎಸೆನ್ಸ್ ಕೊಡುತ್ತೆ, ಹಾಗೆ ಗುಡ್ ಟೇಸ್ಟ್ ಮತ್ತು ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಏಲಕ್ಕಿ ಹಾಕೋದ್ರಿಂದ. ಇದನ್ನು ಸಕ್ಕರೆ ಕರಗೋದಕ್ಕೆ ನಾವು ಸ್ಟವ್ ಮೇಲೆ ಹೈ ಫ್ಲೇಮಲ್ಲಿ ಇಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಈಗ ನಾವು ಚೆನ್ನಾಗಿ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವೋ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟೇ ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಉಂಡೆಗಳು ಬರ್ತವೆ. ಆಗ ಅದು ಯಾವುದೇ ಬಿರುಕು ಬೀಳೋದಿಲ್ಲ ಮತ್ತು ನಾವು ಪಾಕಕ್ಕೆ ಹಾಕಿದ ತಕ್ಷಣ ಒಡೆದೋಗೋದಿಲ್ಲ. ಆ ಥರ ಆಗಬೇಕಾದ್ರೆ ನಾವು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನಮ್ಮಮ್ಮ ಈ ಸೈಜ್ನಲ್ಲಿ ಉಂಡೆಗಳ್ನ ಕಟ್ಕೊತಿದ್ದಾರೆ. ಫಸ್ಟ್ ಇದನ್ನು ಯಾವ ಸೈಜ್ ಬೇಕು ಅಂತ ನಮ್ಮಮ್ಮ ಮೀನ್ಸ್ ಮೆಜರ್ ಮಾಡ್ಕೊತಾ ಇದ್ದಾರೆ. MTR ಪ್ಯಾಕೆಟ್ ಮೇಲೆ ಕೊಟ್ಟಿದ್ದರೆ 32 ಉಂಡೇಸ್ ಆಗುತ್ತೆ ಅಂತ, ಬಟ್ ಅದು ತೀರಾ ಸಣ್ಣ ಸಣ್ಣ ಆಗಿಬಿಡುತ್ತೆ. ಸೊ ನಮ್ಮಮ್ಮ ಮಾಡ್ತಿರೋ ಮೆಷರ್ಮೆಂಟ್ಗೆ ನಮ್ಮ ಮನೇಲಿ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ 26 ಗುಲಾಬ್ ಜಾಮೂನ್ಸ್ ಪ್ರಿಪೇರ್ ಆಗಿತ್ತು. ಸೊ ಹೀಗೆ ನಾವು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಈಗ ಸಕ್ಕರೆ ಕರಗೋ ತನಕ ನಾವು ಬಿಡಬೇಕು. ಯಾವುದೇ ಎಳೆ ಆಗಲಿ ಏನೂ ಇಲ್ಲ. ನೆಕ್ಸ್ಟ್ ಇದರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಪ್ರೆಗ್ನೆಂಟ್ ಲೇಡೀಸ್ಗಿಂತ ಹಿಡಿದು ಚಿಕ್ಕ ವಯಸ್ಸಿಂದ ಹಿಡಿದು ಓಲ್ಡ್ ಏಜಸ್ವರೆಗೂ ತುಂಬ ಬೆನಿಫಿಟ್ಸ್ ಇದೆ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೆ ಅನೆಮಿಯಾನ ಪ್ರಿವೆಂಟ್ ಮಾಡುತ್ತೆ, ಮತ್ತು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಇದು ಲಿಮಿಟೆಡಾಗಿ ನಾವು ತಿನ್ನಬೇಕು, ಆಗ ಈ ಎಲ್ಲ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಹಾಗೆ ಇನ್ನೊಂದು ಕಡೆ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಕಾದ ನಂತರ ನಾವು ಗುಲಾಬ್ ಜಾಮೂನ್ ರೌಂಡ್ಸ್ನ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವೋ ಅದನ್ನು ಎಣ್ಣೆಗೆ ಬಿಡಬೇಕು. ನಾವು ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ತೆಗೆದು ಬಿಡಬೇಕು. ತೀರಾ ಸೀದ್ಬಿಟ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್. ಹೀಗೆ ನಾವು ಏನು ತೆಕ್ಕೊಂಡು ಇಟ್ಕೊಂಡಿರ್ತೀವೋ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಆ ಥರ ಒಂದು ಕಡೆ ಪ್ರಿಪೇರ್ ಮಾಡಿ ನಾವು ಇಟ್ಕೋಬೇಕು. ಈಗ ನಾವು ಏನು ಇದು ಫಸ್ಟ್ ಬ್ಯಾಚ್ ಫ್ರೆಂಡ್ಸ್. ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಕೂಡ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ಈ 2 ಬ್ಯಾಚ್ಗಳನ್ನು ಒಂದೇ ಅಟ್ ಎ ಟೈಮ್ ನಾವು ಸಕ್ಕರೆ ಪಾಕಕ್ಕೆ ಹಾಕಿದ್ದೀವಿ. ಒಂದು ಬ್ಯಾಚ್ ಒಂದು ಸತಿ ಹಾಕೋದು, ಇನ್ನೊಂದು ಬ್ಯಾಚ್ ಇನ್ನೊಂದು ಸತಿ ಹಾಕೋದು ಮಾಡಿದ್ರೆ ಫಸ್ಟ್ ಬ್ಯಾಚ್ ಹಾಕಿದ್ದ ಗುಲಾಬ್ ಜಾಮೂನ್ಸ್ ಎಲ್ಲ ಸ್ವಲ್ಪ ಬೇಗ ಹೇಳ್ಕೊಬಿಡ್ತವೆ ಪಾಕಗಳ್ನ. ಮತ್ತು ಸೆಕೆಂಡ್ ಬ್ಯಾಚ್ ಹಾಕಿದ್ದಾಗ ಸ್ವಲ್ಪ ಅದಕ್ಕೆ ಲೋ ಟೇಸ್ಟ್ ಸಿಗುತ್ತೆ. ಸೊ ಈಕ್ವಲ್ ಟೇಸ್ಟ್ ಬರಬೇಕಂದ್ರೆ ಈ ಥರ ಮಾಡಬೇಕು. ಇದು ಒಂದು ಟಿಪ್ಸು ಗುಲಾಬ್ ಜಾಮೂನ್ ಮಾಡೋರಿಗೆ. ಸೊ ಈಗ ಲಾಸ್ಟಲ್ಲಿ ಮತ್ತೆ ಒಂದು ಏಲಕ್ಕಿನ ಮೇಲೆ ನಾವು ಹಾಕ್ಕೊಂಡಿದ್ದೀವಿ, ಅದ್ರದ್ದು ಎಸೆನ್ಸ್ ಬಿಡಲಿ ಅಂತ. ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಮನೆಯಲ್ಲೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಗುಲಾಬ್ ಜಾಮೂನ್ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.